ಗ್ರಾಮೀಣ ಪ್ರದೇಶ ಎಲ್ಲರೂ ಗೊತ್ತಿರೋ ಒಂದು ಹಳ್ಳಿಯಲ್ಲಿ ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ಗಂಡ ಹೆಂಡತಿ ಮಕ್ಕಳಿದ್ದಾರೆ, ರೈತ ಕುಟುಂಬ ಅಂತ ಅನ್ಕೊಳ್ಳಿ. ಗ್ಯಾರಂಟಿ ಬರುವುದಕ್ಕಿಂತ ಮುಂಚೆ ಆ ರೈತನಿಗೆ 2 ಸಲ 4,000 ರೂಪಾಯಿ ರೈತ ಸಮ್ಮಾನ ಅಂತ ಬರ್ತಿತ್ತು. ನೀವು ಗ್ಯಾರಂಟಿ ಬಂದ ಮೇಲೆ ಏನಂದ್ರಿ, ನೀನು ಹೆಂಡತಿ ಕೊಡ್ತಿದ್ವಲ್ಲಪ್ಪ, ನಿನ್ಗೆ ಯಾಕೆ ಬೇಕು 4,000, ನಾನು ಕೊಡಲ್ಲ ಅಂದ್ರಿ. ಓಕೆ ಅಂದ, ಹೆಂಗು ನನ್ನ ಹೆಂಡತಿಗೆ ಬರುತ್ತೆ ಅಂದ. ಆ ರೈತನ ಮಗುಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು, ರೈತ ವಿದ್ಯಾನಿಧಿ ಅಂತ. ಗ್ಯಾರಂಟಿ ಕೊಡ್ತಾ ಇದೀವಲ್ಲಪ್ಪ, ಅದು ಯಾಕೆ ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರಿ. ಅದನ್ನು ಬಿಟ್ಟ ಅವನೊಂದು ಬೋರ್ ಹಾಕ್ಸಿದ್ರೆ ಸರ್ಕಾರ ಉಚಿತವಾಗಿ ಒಂದು TC ಕೊಡ್ತಾ ಇತ್ತು. ನೀವೇನಂದ್ರಿ, ಗ್ಯಾರಂಟಿ ಕೊಡ್ತಾ ಇದೀವಿ, ಅದು TCಗೆ ದುಡ್ಡು ಕಟ್ಟು ಅಂದ್ರಿ. 2.5 3 ಲಕ್ಷ ರೂಪಾಯಿ ಒಂದು TC ಕಟ್ಟಬೇಕು ಅವನು. ನೀವು 24,000 ಒಂದು ವರ್ಷಕ್ಕೆ ನೀನು ಹೆಂಡತಿ ಕೊಡ್ತಾ ಇದ್ದೀವಿ, 2.5 ಲಕ್ಷ ನೀನು TC ಕಟ್ಟು ಅಂದ್ರೆ ಅವನು 10 ವರ್ಷ ಹೆಂಡತಿಗೆ ಬರೋ ದುಡ್ಡನ್ನು ಒಂದ್ಸಲ ಕಟ್ಟದಾರಿ. ಅವನೊಂದು ಜಮೀನನ್ನ ಮಾರ್ದ ಅಥವಾ ಖರೀದಿ ಮಾಡ್ದ ಅಂತ ಹೋದ್ರೆ ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಎದೆ ಹೊಡ್ಕತಾನ ಅವನು. ಅರೆ ಹೋದ್ ತಿಂಗಳಾರು ಇಷ್ಟಿತ್ತಲ್ಲಪ್ಪ, ಈಗ ಎಷ್ಟು ಕಟ್ಟಬೇಕು ಅಂತ.